ಪ್ರಿಯ ವೀಕ್ಷಕರೇ, ಹೇ ಸೀತಾರಾಮ್ ಚಾನಲಲ್ಲಿ ಪ್ರಸಾರವಾಗುತ್ತಿರುವ ಶ್ರೀಕೃಷ್ಣ ಪಾರಿಜಾತ ರಂಗಪ್ರಯೋಗ ವಾಚನಕ್ಕೆ ಸ್ವಾಗತ. ಆತ್ಮೀಯರೇ, ಸುಮಾರು 200 ವರ್ಷಗಳ ಹಿಂದೆ ಪ್ರಯೋಗವಾಗುತ್ತಂಥ ಶ್ರೀಕೃಷ್ಣ ಪಾರಿಜಾತ ಮೊದಲು ತನ್ನದೇ ಆದಂಥ ಒಂದು ವೈಶಿಷ್ಟ್ಯತೆಯನ್ನು ಕಾಪಾಡಿಕೊಂಡು ಬಂದಿದೆ. ಮೊದಲು ರಂಗಸಜ್ಜಿಕೆ ಕೂಡ ನಿರ್ಮಾಣವಾಗಬೇಕಾದರೆ ಆಗಿನ ಕಾಲದಲ್ಲಿ ನಮ್ಮ ರೈತಾಪಿ ಜನರು ಉಪಯೋಗ ಮಾಡತಕ್ಕಂಥ ಚಕ್ಕಡಿಯ ಗಾಲಿಗಳನ್ನು ಅಂದರೆ ಬಂಡೆಯ ಗಾಲಿಗಳನ್ನು ಅರ್ಧ ಹೂಳಿ ಅದಕ್ಕೆ ಪಳೆಗಳನ್ನು ಜೋಡಿಸಿ ಮೇಲೆ ಆವಾಗ ವಿದ್ಯುತ್ ಸೌಲಭ್ಯ ಇಲ್ಲದ ಕಾರಣ ಅವರು ಹತ್ತಿಯ ಕಾಳುಗಳನ್ನು ಉಂಡೆ ಮಾಡಿ ಅದಕ್ಕೆ ಎಣ್ಣೆ ಸುರುವಿ ಆ ಬತ್ತಿಗಳನ್ನು ಹಚ್ಚಿ ಅವರು ರಂಗಪ್ರಯೋಗವನ್ನು ಮಾಡ್ತಾ ಇದ್ದದ್ದು. ಆ ಒಂದು ಕಾಲದಲ್ಲಿ ನಿಜಕ್ಕೂ ಆ ಕಲಾವಿದರು ತಮ್ಮದೇ ಆದಂಥ ವಿಶೇಷವಾದ ಒಂದು ಪರಿಶ್ರಮವನ್ನು ವಹಿಸಿ ಪ್ರದರ್ಶನ ಮಾಡುವ ಕಾಲಕ್ಕೆ ಬೆಳಗಿನವರೆಗೆ ಪರ್ಯಂತರವಾಗಿ ಆಜುಬಾಜು ಇರತಕ್ಕಂಥ ಹತ್ತಿನ ಕಾಳಿಯ ಹೊಗೆಯಿಂದಾಗಿ ಆ ಒಂದು ಕಲಾವಿದರ ಮುಖವೂ ಕೂಡ ಕಪ್ಪಾಗುತ್ತಿತ್ತು. ಅಂಥ ಒಂದು ಸನ್ನಿವೇಶದಲ್ಲಿ ಆ ಕಲಾವಿದರು ತಮಗೆ ಈಗಿನಂತೆ ಈ ಮೈಕ್ಗಳು ಧ್ವನಿವರ್ಧಕಗಳು ಇಲ್ಲದಂತಹ ವೇಳೆಯಲ್ಲಿ ಉಚ್ಚಸ್ರಾವದಲ್ಲಿ ಕಲಾವಿದರು ಈ ಕಲಾ ಪ್ರದರ್ಶನವನ್ನು ಮಾಡುತ್ತಲಿದ್ದುದು ನಮಗೆ ತಿಳಿದು ಬಂದಿದೆ. ನಿಜವಾಗಿಯೂ ಕಂಚಿನ ಕಂಠದ ಕಲಾವಿದರು ಆಗಿನ ಕಾಲಕ್ಕೆ ಹಾಡುವಾಗ ಅವರ ಒಂದು ಹಾಡಿನ ವೈಖರಿ ಸುಮಾರು 5-10 ಕಿಲೋಮೀಟರ್ ಅಷ್ಟು ದೂರದಷ್ಟು ಕೂಡ ಇದ್ದಂಥ ಪ್ರೇಕ್ಷಕರಿಗೂ ಕೂಡ ಅದು ಕೇಳಿ ಬರುತ್ತಲಿತ್ತು. ಅಷ್ಟೇ ಅಲ್ಲ, ಆಜುಬಾಜು ಊರಿನಿಂದ ಸಮೀಪದ ಹಳ್ಳಿಗಳಿಂದ ಜನರು ಆ ಧ್ವನಿಯನ್ನು ಕೇಳಿ ಪಾರಿಜಾತ ಪ್ರಾರಂಭವಾಗಿದೆ ಎಂದು ತಿಳಿದು ಅವರು ಚಕ್ಕಡಿ ಸಮೇತ ಅಥವಾ ಕಾಲ್ನಡಿಗೆಯಲ್ಲಿ ಬಂದು ಆ ಒಂದು ಪಾರಿಜಾತವನ್ನು ವೀಕ್ಷಣೆ ಮಾಡ್ತಾ ಇದ್ದದ್ದು ನಿಜಕ್ಕೂ ನಮಗೊಂದು ಅಭಿಮಾನದ ಸಂಗತಿ ಅನಿಸುತ್ತದೆ. ಅಂಥ ಒಂದು ಶ್ರೀಕೃಷ್ಣ ಪಾರಿಜಾತ ಪ್ರಯೋಗವಾಗಲು ಮೊದಲು ಗಣಪತಿ ಪೂಜೆಯನ್ನು ಮಾಡುವುದು ಅದು ಪ್ರತೀತಿಯಾಗಿ ಬಂದಿದೆ. ಗಣಪತಿ ಪೂಜೆಯನ್ನು ಮಾಡುವಾಗ ಎಲ್ಲ ಕಲಾವಿದರು ಕೂಡಿಕೊಂಡು ಗಣೇಶನ ಒಂದು ಮೂರ್ತಿಯನ್ನು ಮುಂದೆ ಪ್ರತಿಷ್ಠಾಪಿಸಿಕೊಂಡು ಎಡಬಲದಲ್ಲಿ ಸಿದ್ಧಿವರ್ಧಿಯರು ಅಂದರೆ ಗಣಪತಿಯ ಪತ್ನಿಯರು ಬಂದು ಪೂಜಾ ಚಾಮರಗಳನ್ನು ಹಿಡಿದುಕೊಂಡು ಬಂದು ಅವರು ಪೂಜೆಯನ್ನು ಮಾಡುವಂಥ ಒಂದು ಪರಿ ಕಣ್ಣಿಗೆ ನೋಡಲು ಕೂಡ ಬಹಳ ಆಕರ್ಷಣೀಯವಾಗಿರ್ತಿತ್ತು. ಚಂದ್ರಕಾಳೆಯ ಸೀರೆಯನ್ನು ಇಟ್ಟುಕೊಂಡು ಆಗಿನ ಹೆಣ್ಣು ಮಕ್ಕಳು ನಮ್ಮ ಸಂಪ್ರದಾಯವನ್ನು ಅವರು ಬಿಂಬಿಸ್ತಾ ಆ ಗಣಪತಿ ಪೂಜೆಯಲ್ಲಿ ನಿರತರಾಗುತ್ತಿದ್ದರು. ಆವಾಗ ಜುಂಜುಟಿ ರಾಗದಲ್ಲಿ ಈ ಒಂದು ಗಣಪತಿಯ ಸ್ತುತಿಯನ್ನು ಮಾಡುವಂಥ ಪರಿ ನಾವು ನಿಜಕ್ಕೂ ನಮ್ಮ ಕಿವಿಗೆ ಬಹಳ ಇಂಪಾಗಿ ಇರ್ತಿತ್ತು. ಅದನ್ನು ನಮ್ಮ ಕಲಾವಿದರು ಸುಶ್ರಾವ್ಯವಾಗಿ ಹಾಡ್ತಿದ್ದರು. ಬಾ ಬಾ ಬಾಗಜ ಬಾಗಜವದನ ಭಾ ಸುರನೂತ ಚರಣ ವರಗುಣ ದೇವನ ಪರಮ ಪಾವನನೇ ಹರನನಂದನ ನೀನು ಹರನನಂದನ ನೀನು ಬಾ ಬಾ ಬಾಗಜ ಬಾಗಜವದನ ಬಾ ಮೂಷಕ ವಾಹನನೇ ಪೋಷಿಸು ತನಯನೇ ಈಶನಂದನನೇ ದೋಷ ನಿವಾರಣೆ ಬಾ ಬಾ ಬಾಗಜ ಬಾಗಜವದನ ಬಾ ಮೋದಕ ಪ್ರಿಯನೇ ಬೋಧಿಸು ದೀನನೇ ಮೋದಕ ಪ್ರಿಯನೇ ಬೋಧಿಸು ದೀನನೇ ವೇದವ ಓದುವವನೇ ದೀನ ರಕ್ಷಕನೇ ಬಾ ಬಾ ಬಾಗಜ ಬಾಗಜವದನ ಭಾ ಎಂದು ಸಿದ್ಧಿವರ್ಧಿಯರು ಪ್ರಾರ್ಥನೆಯನ್ನು ಮಾಡಿ ಗಣಪತಿಯನ್ನು ಕರೆದು ಆತನ ಒಂದು ಆಸನದಲ್ಲಿ ಕೂಡಿರುವಾಗ ಭಕ್ತಿಯಿಂದ ಭಾಗವತರು ಇಬ್ಬರು ಪೂಜೆಯನ್ನು ಮಾಡ್ತಾರೆ. ಪೂಜೆಯನ್ನು ಮಾಡುವಾಗ ಕಾಯಿ ಕರ್ಪೂರ ನೈವೇದ್ಯವನ್ನು ಸಮರ್ಪಿಸಿ ಭಾಗವತರು ಕೈ ಮುಗಿದು ಭಕ್ತಿಯಿಂದ ಕೇಳುವಾಗ ಸೂತ್ರಧಾರನ ಒಬ್ಬ ಭಾಗವತ ಹಾಗೆ ಕಿರಿ ಭಾಗವತ ಎಂಬ ಇಬ್ಬರ ಒಂದು ಸಂಭಾಷಣೆ ಈ ತೆರನಾಗಿ ನಡೆದು ಬರ್ತದೆ. ಏನ್ರಿಪ್ಪ ಇವರು ಅಡ್ಡ ಗಿಡ್ಡ ತಂದು ಈ ನೇಗಿಲದಂಗೆ ಐತಿ,
ಹಿಂಗೆ ಅಂಗ್ರೇಜಿ ನೆಗೆಗತೆ ಕಾಣ್ತೈತಿ ಇವ್ರು ಯಾರು ಅಂತೇಳಿ ನಂಗೆ ಸಂಶಯ ಬರ್ತದಂತ ಕೇಳಿದಾಗ ಹಿರಿಯ ಭಾಗವತ ಹೇಳ್ತಾನೆ, ಯಾಕಪ್ಪ ಇವ್ರ ಗುರ್ತು ಹತ್ತಿಲ್ಲ ನಿಮಗೆ? ಇಲ್ರಿ, ಹತ್ತಲಾರ್ಕಾಗೆ ನಾ ಕೇಳಿದ್ದೀನಿ. ಇವ್ರಿಗೆ ಪ್ರಥಮದಲ್ಲಿ ವಿಘ್ನೇಶ್ವರ ವಿಘ್ನೇಶ್ವರ ಅಂತಾರೆ ಅಂದ ಕೂಡಲೇ ಏನ್ರಿಪ್ಪ ಮೊದಲ ಬರು ತಡಕ್ಕೆಲ್ಲ ವಿಜ್ಞಾನ ಶುರು ಮಾಡ್ರೇನು? ಹಾಗಲ್ಲ, ಬಂದಂಥ ವಿಘ್ನಗಳನ್ನು ದೂರ ಮಾಡ್ತಾರು. ಎಷ್ಟು ದೂರ ಮಾಡ್ತಾರ್ರಿ? ಅದು 4 ಹರದಾರಿ ಮಾಡ್ತಾರೆ ನೋಡಪ್ಪ. ಹಾಗಲ್ಲ, ಬಂದಂಥ ವಿಘ್ನಗಳನ್ನು ಬಾರದಂತೆ ಮಾಡ್ತಾರು. ಇದು ಅಲ್ಲದೆ ಇವ್ರಿಗೆ ಮತ್ತೇನಂತಾರ್ರಿ ಅಂತ ಕೇಳಿದ ತಕ್ಷಣ ಇವರಿಗೆ ಲಂಬೋದರ ಲಂಬೋದರ ಅಂತಾರು. ಲಂಬೋದರ ಅಂದ್ರೆ ಏನ್ರಿ? ಕುಂತು ಮಧ್ಯೆ ಮಂದಿಕೆತ್ತ ಇವರೇನ ಒಂದು ಗುದ್ದುಮಳ ಹೆಚ್ಚದಾರೇನು? ಹಾಗಲ್ಲ, ಲಂಬ ಅಂದರೆ ಉದ್ದ, ಉದರ ಅಂದರೆ ಹೊಟ್ಟೆ. ಇವರ ಹೊಟ್ಟೆಯು ದೊಡ್ಡದಿದ್ದ ಕಾರಣ ಇವರಿಗೆ ಲಂಬೋದರ ಲಂಬೋದರ ಅನ್ಲಿಕ್ಕೆ ಬೇಕು ಅಂತ ಹೇಳ್ತಾರೆ. ಆವಾಗ ಆತ್ರಿ ಇದು ಅಲ್ಲ ಮತ್ತೇನಂತಾರ್ರಿ ಇವರಿಗೆ ಅಂದ ತಕ್ಷಣ ಇವರಿಗೆ ನಾವು ಲೋಕದಲ್ಲಿ ವಕ್ರತುಂಡ ವಕ್ರತುಂಡ ಅಂತಾರೆ. ವಕ್ರತುಂಡ ಏನು ಬಕ್ರಿತುಂಡ ಹೋದ್ರೆ ಹಾಗಲ್ಲ, ಚೇಷ್ಟಾ ಮಾಡಬಾರ್ದು. ವಕ್ರತುಂಡ ಅಂದ್ರೇನು? ಇವರ ವದನ ಅಂದರೆ ಮುಖವು ಓರೆ ಇದ್ದ ಕಾರಣ ಇವರಿಗೆ ವಕ್ರತುಂಡ ವಕ್ರತುಂಡ ಅಂತ ಕರಿಬೇಕು. ಆಗಲ್ರಿ ವಕ್ರತುಂಡ ಅಂತ ಕರಿತೀವಿ. ಮತ್ತು ಇವ್ರಿಗೆ ಏನಂತಾರೆ ಅಂದಾಕ್ಷಣ ಇವರಿಗೆ ಗಜಾನನ ಗಜಾನನ ಅಂತಾರೆ. ಯಾಕ್ರಿ ಗಜಾನನ ಇವರೇನೇನು ಆನೆ ಹುಟ್ಟಿದಾರೇನು? ಹಾಗಲ್ಲ, ಚೇಷ್ಟಾ ಮಾಡಬಾರ್ದು. ಗಜಾನನ ಅಂತ ಯಾಕಂತ ಬಂದದಂದರೆ ಇವರ ಮುಖವು ಆನೆಯ ಮುಖವನ್ನು ಧಾರಣ ಮಾಡಿದ ಕಾರಣ ಇವರಿಗೆ ಗಜಾನನ ಗಜಾನನ ಅಂತ ಹೇಳ್ತಾರೆ. ಆಯ್ತು ರೀ, ನಾವಾದರೂ ಗಜಾನನ ಅಂತೇವೆ. ಮತ್ತು ಇವ್ರಿಗೆ ಏನಂತಾರು? ಇವರಿಗೆ ರೂಢಿ ಒಳಗೆ ಕರೆಯುವಂಥ ಹೆಸರನ್ನ ಗಣಪತಿ ಗಣಪತಿ ಅಂತಾರು. ಗಣಪತಿ ರೇ ಹಂಗೆ ನಮ್ಗೆ ಇವರೆಲ್ಲ ಹಕ್ಕಿಕತೆ ಗೊತ್ತತಡ್ರಿ ಅಂತೇಳಿ. ಏನು ಹಕ್ಕಿಕತೆ ಗೊತ್ತದ್ರಿ? ಇವರು ಶ್ರಾವಣ ಮಾಸದಾಗ ರೀ, ಅಂದರೆ ಭಾದ್ರಪದ ಮಾಸದಾಗ ಶ್ರಾವಣ ಮುಗ್ಕೊಲೆ ಬರ್ತಾರೆ ರೀ. ಮೊದಲ ಎಷ್ಟು ₹1 ₹5 ₹10 10 ಕೊಟ್ಟರೆ ಸಿಗ್ತಿದ್ರು. ಈಗ ಸ್ವಲ್ಪ ತುಟ್ಟಾಗ್ಯಾರ. ಈಗ 100 200 500 1000 ಹಿಂಗೆ ಕೊಟ್ರೆ ಸಿಗ್ತಾರೆ. ಇವನು ತೊಗೊಂಡು ಬಂದು 5 ದಿವಸ ಮಾಡ್ನ್ಯಾಗ ಕುಣಿಸೋದು, ನಂತರ ಮನೆಯಲ್ಲಿದ್ದಂಥ ಎಲ್ಲ ಪ್ರಸಾದ ಮಾಡಿಸೋದು. 5ನೇ ದಿವಸ ಆದ ಕೂಡಲೇ ಆತ ಚಿನ್ಮರಿ ಪಟಾಕಿ ತೊಗೊಂಡು ಇವನು ಹೊಳೆ ಕಾಣಿಸೋದು. ಛೇಚೆ, ಹೊಳೆ ಕಾಣಿಸುವಂಥ ಮಣ್ಣಿನ ಗಣಪತಿ ಇವರಲ್ಲ. ಹಾಗಾದರೆ ಇವರು ಯಾರು? ಆ ಪಾರ್ವತಾದೇವಿಯ ಮಾನಸ ಪುತ್ರ ಅಂತ ಕೈಲಾಸಕ್ಕೆ ಒಡೆಯುವಂಥ ಶಂಕರನ ಕರುಣೆಯನ್ನು ಪಡೆದಂಥ ಸಕಲ ಗುಣಗಳಿಗೂ ನಾಯಕರ ಸ್ಥಾನವನ್ನು ಹೊಂದಿರುವಂಥ ಸಾಕ್ಷಾತ್ ಮಹಾಗಣಪತಿಯವರು ಬಂದಾರು. ಹಂಗಾರೆ ಇಲ್ಲಿ ಏನು ಕಾರಣ ಬಂದಾರ್ರಿ ನೋಡ್ರಪ್ಪ, ಈ ಮಾಯಾ ಪ್ರಪಂಚದಲ್ಲಿ ಎಲ್ಲ ಜೀವಿಗಳು ಒಂದಿಲ್ಲ ಒಂದು ರೀತಿಯಲ್ಲಿ ಗೋಳಾಡ್ತದವ. ಲೋಕದಲ್ಲಿ ಯಾರೂ ಸುಖಿ ಇಲ್ಲ, ಒಂದಿಲ್ಲ ಒಂದು ದುಃಖದೊಳಗದಾರ. ಅಂಥವರ ದುಃಖಗಳನ್ನು ವಿಘ್ನಗಳನ್ನು ನಿವಾರಣೆ ಮಾಡಿ ಯಾರು ಭಕ್ತಿಯಿಂದ ಅಭ್ಯಾಸ ಮಾಡ್ತಿರ್ತಾರೆ, ಯಾರು ಭಕ್ತಿಯಿಂದ ವ್ಯಾಪಾರ ದಂಧೆಗಳನ್ನು ಮಾಡ್ತಾರೆ, ಹಾಗೆ ನಮ್ಮಂಥವ್ರು ಆಟ ಪಾಠ ಮಾಡ್ತಿರ್ತೀವಿ. ನಮ್ಮೆಲ್ಲರಿಗೂ ಆಡುವವರಿಗೂ ನೋಡುವವರಿಗೂ ಕುಳಿತುಕೊಂಡು ಭಕ್ತಿಯಿಂದ ಕೇಳುವವರಿಗೂ ಕೂಡ ವರಗಳನ್ನು ಕೊಡ್ತಾರೆ. ಇವರು ಏನು ಹೋರಿಗಳು ಕೊಡ್ತಾರೆ ಏನ್ರಿ? ಹಾಗಲ್ಲ, ವರಗಳಂತ ತಿಳಿಲಿಲ್ಲ ಅಂದರೆ ವರಗಳಂತಂದ್ರೇನು? ಇವರು ಅನುಗ್ರಹ ಮಾಡ್ತಾರೋ, ಆಶೀರ್ವಾದ ಮಾಡ್ತಾರೋ. ಏನು ಮಾಡ್ತಾರೋ? ಯಥಾಸಾಂಗ ಭಕ್ತಿಯಿಂದ ಷೋಡಶೋಪಚಾರದಿಂದ ಇವರ ಪೂಜಾವನ್ನು ನೀವು ಮಾಡಿಸಿದ್ದಾದರೆ ಬೇಡಂಥ ವರಗಳನ್ನು ಕೊಡ್ತಾರೆ. ಹಾಗಾದರೆ ನಾವು ಪೂಜೆ ಮಾಡಿಸ್ತೀವಿ, ಪೂಜೆ ಮಾಡಿಸ್ಬೇಕಾದ್ರೆ ಅದಕ್ಕೆ ಸಾಹಿತ್ಯಗಳು ಬೇಕಾಗ್ತವೆ. ಹೇಳ್ರಿ, ಏನು ಸಾಹಿತ್ಯಗಳು ಬೇಕು ನಾವು ತರಿಸಿಕೊಡ್ತೀವಿ ಅಂತಂದಾಕ್ಷಣ. ಹಾಗಾದರೆ ಸಾಹಿತ್ಯ ಏನು ಕೇಳ್ರಿ? ಮಂಜುಳಾದ ಅಭಿಷೇಕ ಗಂಧತಾಯ, ಮಂಜುಳಾದ ಅಭಿಷೇಕ ಗಂಧತಾಯ, ಗಜನಾಥನಿಗೆ ಅಂಜನಾದ ಅಕ್ಷಂತಿ ನೀಡುವಂಥ ಕ್ರಿಯೆ ಆದದ್ದಾದರೆ ಗಣನಾಥ ನಮಗೆ ಒಲಿತಾನ. ಅಂದ್ರೇನು? ಪ್ರಥಮದಲ್ಲಿ ಇವರಿಗೆ ಪನ್ನೀರು ಕೊಡಬೇಕಪ್ಪ. ಪನ್ನೀರು ಬೇಕ್ರಪ್ಪ ಅಂತಂದ್ರೆ ಪನ್ನೀರ್ ಅಂದ್ರೆ ನಮಗೇನು ತಿಳಿಲಿಲ್ಲರಿ. ನೋಡಿ, ಪನ್ನೀರ್ ಅಂದ್ರೆ ಏನು? ಪಚ್ಚ ಕರ್ಪೂರದಲ್ಲಿ ಮಿಶ್ರಿತವಾದಂಥ ತನುವಿನ ಉದಕ ಅಂದ್ರೇನು? ಸೂರ್ಯೋದಯದ ಕಾಲದಲ್ಲಿ ಕರ್ಕಿಯ ಮೇಲಾಗಲಿ ಇಲ್ಲವೇ ಕಬ್ಬಿಣ ಗರಿಯ ಮೇಲಾಗಲಿ ಬಿದ್ದಂತಹ ಇಬ್ಬನಿ ನೀರನ್ನು ತಂದು ಈ ಮಹಾತ್ಮರ ಮುಖ ಮಾರ್ಜನೆಯನ್ನು ಮಾಡಬೇಕು, ಅಂದರೆ ಮುಖ ತೊಳೆಬೇಕು. ನೋಡಿ, ಇದೇ ನಮ್ಗೆ ಸಾಧ್ಯ ಆಗೋದಿಲ್ಲ. ಮತ್ತು ಏನು ಮಾಡ್ತೀರಿ ನೀವು? ಇವ್ರನ್ನ ಒಂದು ತಾಸು ನಮ್ಮ ಕೈಯಾಗ ಕೊಡ್ರಿ, ಎಲ್ಲಿ ಕರ್ಕಿ ಬೆಳೆದೈತಿ ಅಲ್ಲಿ ಇಬ್ಬನಿ ಬಿದ್ದಿರ್ತೈತಿ, ಇವ್ರನ್ನ ಒಂದು ದಬ್ಬ ಚಿತ್ತ ಒಳ್ಳೆಯಾಡ್ಸ್ಕೊಂಡು ಬಂದು ಕುಂಡ್ರಿಸ್ತೇನೆ. ಹಾಗೆಲ್ಲ ಚೇಷ್ಟಾ ಮಾಡಬಾರ್ದು ಮೂರ್ಖ. ಯಾಕಂತಂದರೆ ಇವರು ಮಹಾನ್ ದೇವತಾ ಪುರುಷದಾರ. ನಾವು ಹೇಳಿದಂಗೆ ಪನ್ನೀರನ್ನು ತಂದು ಇವರ ಮುಖಮಾರ್ಜನೆ ಮಾಡಿಸ್ಲಿಕ್ಕೆ ಬೇಕು. ಆಗಲಿ ಮಾಡಿಸ್ತೀವಿ ರೀ. ಮತ್ತೇನು ಬೇಕ್ರಪ್ಪ ಇವರಿಗೆ
ಹಾಗಾದರೆ ಇವರಿಗೆ ಪುಷ್ಪಾದಿಗಳು ಬೇಕಾಗ್ತವೆ. ಯಾವ ಪುಷ್ಪ? ಕರ್ಕಿ ಪತ್ರಿ ತುಳಸಿ ದಳ, ಇದು ಈ ಕರ್ಕಿ ಪತ್ರಿ ತುಳಸಿ ದಳ ತರಬೇಕು. ಅರಳ ಮಲ್ಲಿಗೆ, ಮುಡಿಗೆ, ಸುರಹನ್ನಿ, ಇವರು ಲೋಕ ಪಾವನ ಮಾಡುವಂಥ ಕೂಡಲೇ ಕರ್ಕಿ ಪತ್ರಿ ತುಳಸಿ ದಳ ತಂದು ಇವರಿಗೆ ಏರಿಸಲಿಕ್ಕೆ ಬೇಕು. ಹಾಗಾದ್ರೆ ಇವ್ರ ಪೂರಿಗೆ ಕರ್ಕಿ ಬೇಕು. ಮೊದಲು ಕರ್ಕಿ ಅಂತಂದ್ರೆ ಏಸ್ಲಿದ್ದು ಬೇಕು ಅಂತ. ಹಾಗಲ್ಲ ನೋಡು, ಪದ್ಧತಿ ಪ್ರಕಾರ ಪೂಜಾ ಮಾಡಬೇಕಾದ್ರೆ ಇವರಿಗೆ ಏನಾಯ್ತಂದ್ರೆ 21 ದಳ ಕರ್ಕಿಯನ್ನು ತಂದು ಇವರಿಗೆ ಏರಿಸಲಿಕ್ಕೆ ಬೇಕು. ಅಂದರೆ ಮತ್ತೇನು ಬೇಕು ಇವರಿಗೆ? ಸುರಹನ್ನೆ ಬೇಕು. ಸುರಹನ್ನೆ ಅಂದರೆ ತಿಳಿಲಿಲ್ಲ. ಸುರ ಅಂದರೆ ಸುರಹನ್ನೆ ಅಂತಂದ್ರೆ, ಸುರ ಅಂದರೆ ದೇವತೆಗಳು, ಹೊನ್ನೆ ಅಂತಂದರೆ ಪುಷ್ಪ. ಇವು ದೇವತೆಗಳಲ್ಲಿ ಅಧಿಕನಾಂತ ಮಹಾಗಣಪತಿ ಗಣನಾಯಕ ಇರುವುದರಿಂದ ಯಥೋಚಿತವಾದಂಥ ಪುಷ್ಪಗಳನ್ನು ತಂದು ಇವರಿಗೆ ಧರಿಸಲಿಕ್ಕೆ ಬೇಕು. ಇದಲ್ಲದೆ ಮಗ್ಗು ಅಂದರೆ ಮರಳು ಮಲ್ಲಿಗೆ, ಭುವನ ಪಾರಿಜಾತ ಇಂಥಾದಿ ಪುಷ್ಪಗಳನ್ನು ತಂದು ಗಣಪತಿಗೆ ಏರಿಸಬೇಕು ಅಂತ. ಇಂಥ ಪುಷ್ಪ ನಮ್ಮಲ್ಲಿ ಸಿಗುವುದಿಲ್ಲ ರೀ. ಮತ್ತು ನಿಮ್ಮಲ್ಲಿ ಎಂಥವು ಸಿಗುತ್ತಾವೆ ಅಂತ ಕೇಳಿದ ತಕ್ಷಣ ಮದುಗುಣಿಕೆಯು ಸಿಗುತ್ತಾ ನೋಡ್ರಿ ಅದು. ಹಾಗೆಲ್ಲ ಚೇಷ್ಟ ಮಾಡಬಾರ್ದು, ಹಾಗೆಲ್ಲ ಅಮಂಗಲ ಯಾವ ಕಾಲಕ್ಕೂ ಮಾತಾಡಬಾರ್ದು. ಅಂಥ ಪುಷ್ಪಗಳನ್ನು ನೀವು ಇಟ್ಟುಕೋ. ಇವರಿಗೆ ಬೇಕಾದಂಥ ಸುಗಂಧ ಪುಷ್ಪಗಳನ್ನು ತಂದು ಇವರಿಗೆ ಅರ್ಪಣೆ ಮಾಡಬೇಕು. ಹಾಗಾದರೆ ಮತ್ತಿನ್ನೇನು ಬೇಕು ಅಂದ್ಕೊಂಡ್ರೆ, ಮತ್ತು ತೆಂಗು, ಬಾಳೆಹಣ್ಣು ಇವನ್ನೆಲ್ಲ ತೆಗೆದುಬಂದು, ಅದೇ ಸುಡುಗಡ್ಲಿ, ಕಬ್ಬು ಇಂಥವನ್ನು ಎಲ್ಲ ತಂದು ಗಣನಾಥನಿಗೆ ಅರ್ಪಣೆ ಮಾಡಬೇಕು. ಮೊದಲಿಗೆ ಟಕ್ ಅಂದ್ರೆ ಏನು ಗುರ್ತೈತೆ ನಿಮಗೆ? ಟಕ್ ಅಂದ್ರೆ ಏನು ಗುರ್ತಿಲ್ಲ. ಅದು ಅಂಜಿನೆಲ್ಲ ಹಿಡಿದು ಹೋಗಲ್ರಿ ಅದು. ಹಾಗಲ್ಲ ದೊರಡಿ ಮಾಡಿದ್ರನ್ನೆಲ್ಲ ಹಿಡಿಬೇಕಾಗ್ತದೆ. ಹಾಗೆಲ್ಲ ಹಲಸಿನ ಹಣ್ಣಿದಲ್ಲ, ಹಲಸಿನ ಹಣ್ಣಿಗೆ ಬಂದು ಟಕ್ಕು ಅಂತ ಕರೀತಾರೆ. ಏನಂದ್ರಿ? ಹಲಸಿದ್ದು ಏನು ಹೊಲಸಿನಾರು. ಹಾಗಲ್ಲ ನೋಡು, ಹಲಸಿನ ಅನ್ನ ಅಂದ್ರೆ ಅದು ಹೆಂಗೆ ಇರ್ತದೆ? ಕರಗಸದ ಮುಳ್ಳಿನಂಗೆ ಇರ್ತದೆ. ಅದು ಹೇಗೆ ಮೇಲೆ ಮುಳ್ಳಿನಂಗೆ ಕಂಡರೂ ಕೂಡ ಒಳಗೆ ಹಣ್ಣು ಮೃದುವಾಗಿರ್ತದೆ. ಹಲಸಿನ ಹಣ್ಣು ಮೇಲಿನಂತೆ ಮುಳ್ಳಿರ್ತದೆ, ಒಳಗಿನ ತುಳಲು ಮಾತ್ರ ಮೃದುವಾಗಿ ತಿನ್ನಲಿಕ್ಕೆ ಭಾಳ ರುಚಿ ಇರ್ತದೆ. ಅದರಂತೆ ಪರಮಾತ್ಮನ ಹೃದಯ ಕೋಮಲವಾಗಿರ್ತದೆ. ಆದ ಕಾರಣ ಅಂಥ ಒಂದು ಹಲಸಿನ ಹಣ್ಣನ್ನು ತಂದ ಈ ಮಹಾದೇವನಾದಂಥ ಗಣಪತಿಗೆ ನೈವೇದ್ಯ ಅರ್ಪಿಸಲೇಬೇಕು. ಹಲಸಿನ ಹಣ್ಣು ತತ್ತರವದಲ್ಲೂ ತರ್ತೇನೆ. ಮತ್ತೇನು ಬೇಕು ಅಂದರೆ ಟೆಂಗ್ ಬೇಕು. ಟೆಂಗ್ ಅಂದರೆ ಟಾಂಗ, ಲಗಾಮ್, ಮೂರ್ಕಿ, ರಕೀಪ್ ಹಾಕಿ ಹೊಡೆದ್ರೆ ಎಷ್ಟು ದೂರ ಹೋಗ್ತಾರೆ ರೀ. ಹಾಗಲ್ಲ ಮೂರ್ಖ, ಇವನ್ನೇನು ಹತ್ತಿ ಸವಾರಿ ಮಾಡಬೇಕೇನೋ ಅಂತ ಕೇಳಿದ ತಕ್ಷಣ ನೋಡ್ರಿ ಕೊಟ್ಟಾರ ನೋಡ್ರಿ. ಗೋಕಾಕದಿಂದ ಬೆಟಗೇರಿ, ಕೌದಲಿಗಿ, ಕುಲಿಗೋಡು ತನಕ ಹೋಗಿ ಆ ಬಲಭೀಮಿಗೆ ನಮಸ್ಕಾರ ಮಾಡಿ ಕುಲಿಗೋಡು ಬಲಭೀಮನ ದರ್ಶನ ತೊಗೊಂಡು ಬರ್ತೇನೆ ನೋಡ್ರಿ ಅಂತ ನೋಡ್ರಿ. ಹಾಗೆಲ್ಲ ಚೇಷ್ಟ ಮಾಡಬಾರ್ದು. ತೆಂಗಿನಕಾಯಿಗೆ ಬಂದು ಟೆಂಗು ಅನ್ನತಕ್ಕದ್ದು. ಅಂಥ ತೆಂಗಿನಕಾಯಿಯು ಪರೋಪಕಾರಕ್ಕಾಗಿ ಇಡೀ ತನ್ನನ್ನು ಅರ್ಪಿಸಿಕೋತದೆ. ಹೆಂಗಂದ್ರೆ ತೆಂಗಿನಕಾಯಿ ಹೊರಗಿನ ಚಿಪ್ಪು ದೇವರ ಆಸ್ಥಾನದಲ್ಲಿ ಸ್ವಚ್ಛ ಮಾಡಲಿಕ್ಕೆ ಉಪಯೋಗ ಆದರೆ, ಪರಟ ಅಂದರೆ ಪಟ್ಟಿ ಆಟಿಕೆ ಸಾಮಾನು ಮಾಡಲಿಕ್ಕೆ ಬರ್ತದೆ. ಒಳಗಿನ ಕೊಬ್ಬರಿ ತಿನ್ನಲಿಕ್ಕೆ ಬರ್ತದೆ, ಊಟದಲ್ಲಿ ಬಳಕೆ ಆಗ್ತದೆ. ಆದರೆ ಅಮೃತದಂಥ ಹಾಲನ್ನು, ಎಳೆಯ ಮಕ್ಕಳಿಗೆ ಹಿಡಿದು ಮುದುಕರವರೆಗೆ ಕೂಡಿಸ್ಲಿಕ್ಕೆ ಬರ್ತದೆ. ಅಂಥ ಒಂದು ಆರೋಗ್ಯಕರಕ್ಕೆ ಕೂಡ ಆರೋಗ್ಯಕ್ಕೆ ಉಪಯೋಗವಾದಂಥ ಒಂದು ಈ ತೆಂಗಿನಕಾಯಿ. ಇದು ಅಲ್ಲದೆ ಕೆಲವೊಂದು ರೋಗಗಳಿಗೆ ಔಷಧಿಯೂ ಕೂಡ ಇದು. ಒಟ್ಟಾರೆ ಪರರ ಹಿತಕ್ಕಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡಂಥ ಈ ತೆಂಗಿನಕಾಯಿ ನಿಜವಾಗಿಯೂ ಒಂದು ಕಲ್ಪವೃಕ್ಷ ಇದ್ದಂಗೆ. ಅಂಥ ಪರೋಪಕಾರಿ ತೆಂಗಿನಕಾಯಿ ಗುಣಗಳನ್ನು ಮನುಷ್ಯ ಅಂದರೆ ಈ ಕಾಯಿ ಹೊತ್ತಿರುವಂಥ ಮನುಷ್ಯ ತನ್ನಗ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ತೆಂಗಿನಕಾಯಿ ಹಾಗೆ ಪರೋಪಕಾರಿಯಾಗಿ ಬಾಳಬೇಕು. ಕಷ್ಟದಲ್ಲಿರೋರಿಗೆ ಸದಾಕಾಲ ಸಹಾಯ ಮಾಡುವಂಥ ಗುಣ ಇಟ್ಕೋಬೇಕು. ಹಾಗೆ ಹೆಂಗಿರಬೇಕಪ್ಪ ಅಂತ ಮನುಷ್ಯ ತೆಂಗಿನಕಾಯಿ ಹಂಗೆ ಪರೋಪಕಾರಿಯಾಗಿರಬೇಕು. ಹಾಗಾದ್ರೆ ಕೊಡ್ರಿ ರೂಪಾಯಿ ಪ್ಯಾಟಿಗೆ ಹೋಗಿ ತೆಂಗಿನಕಾಯಿ ತಂದು ನಾವು ಹೊಡಿತೀನಿ. ಹಾಗಲ್ಲ, ಈಗ ತೆಂಗಿನಕಾಯಿ ತಂದು ನೀನು ಹೊಡ್ಲಿಕ್ಕೆ ನೀನು ಪೂಜಾ ಮಾಡಿ ನಿನಗೆ ಬೇಕಾಗಿರಲ್ಲ, ಎಲ್ಲ ಪೂಜಾದ ಮಾಡಿಸ್ತೀನಿ ಅಂತಂದ್ರೆ ಹಾಗಾದರೆ ಚೇಷ್ಟ ಮಾಡಬೇಡ. ಹೋಗಿ ತೆಂಗಿನಕಾಯಿ ತಂದು ಇವ್ರ ಪಾದಕ್ಕೆ ಅರ್ಪಣೆ ಮಾಡು. ಅಷ್ಟಲ್ರಿ ಮತ್ತೇನು ಬೇಕು? ಇವರಿಗೆ ಭೋಜನ ಸಾಹಿತ್ಯ ಅಂದರೆ ಊಟ ಮಾಡಿಸ್ಬೇಕು. ಅವ್ರನ್ನ ಹೇಗೆ ಊಟ ಮಾಡಿಸ್ಬೇಕು? ಈ ಸನ್ನಕ್ಕಿ ಅಂತಂದರೆ ಸಣ್ಣ ಅಕ್ಕಿ ಅಂತಂದರೆ ಹೇಗಂಡು ಹೆಣ್ಣು ಮಕ್ಕಳಲ್ಲಿ ಇವಳು ಸಣ್ಣವಳು ಇವಳು ದೊಡ್ಡವಳು ಅನ್ನುವಂಥ ಭಾವನೆ ತರಬೇಡ. ಸನ್ನಕ್ಕಿ ಅಂತಂದರೆ ಏನಂತಾರೆ, ಇವತ್ತು ಸನ್ನಕ್ಕಿ ಅನ್ನುವಂಥ ಒಂದು ಅಕ್ಕಿ ಪೇಟೆಯಲ್ಲಿ ಸಿಗ್ತದೆ. ಅಂಥ ಸನ್ನಕ್ಕಿಯನ್ನು ತಂದು ನೀವು ಅದಕ್ಕೆ ನೈವೇದ್ಯ ಮಾಡಬೇಕು. ಇದು ಅಲ್ಲದೆ ನಿಮ್ಮ ಇದರಾಗ ಮತ್ತೇನು ಸಿಕ್ಕು ಸಹಿತ ಅಂಥ ಅಕ್ಕಿಯನ್ನು ತಂದ ಪರಮಾತ್ಮನಿಗೆ
ಪ್ರಸಾದ ಮಾಡಿಸ್ಬೇಕು. ಮತ್ತು ಇನ್ಮೇಲೆ ಇವರಿಗೆ ಕರಿಗಡಬು ಬೇಕು. ಕರಿಗಡಬು ಅಂದರೆ ಕರಿಗಬಡಿಗೆ ಹಾಗಲ್ಲ, ಚೇಷ್ಟೆ ಮಾಡಬಾರ್ದು. ನೋಡಿ, ಕರಿಗಡಬು ಅಂತಂದ್ರೆ ನಿಮಗೆ ಗೊತ್ತಿಲ್ಲ. ಕರಿಗಡಬು ಮಾಡಿ ನಮ್ಮ ಮನೆತನ ಹೆಸರು ಕರಿಗಡಬಿನವ್ರ ಮನೆತನ ಅಂತೇಳಿ ಕರೀತಾರೆ. ಅಂದರೆ ಹೆಂಗೆ ಕರಿಗಡಬು ಮಾಡ್ಬೇಕಂತಂದ್ರೆ, ಕರಿಗಡಬು ಮಾಡ್ಬೇಕಾದ್ರೆ 1 ಕಿಲೋ ಕಾಡಿಗೆ ಜೋಳದ ಹಿಟ್ಟು ತಂದು ಅದಕ್ಕೆ ಚಿಮಣಿ ಎಣ್ಣೆ ಹಾಕಿ ಚರ ನಾದಬೇಕು. ನಂತರ 3 ಲದ್ದಿ ಮಾಡಬೇಕು. 3 ಲದ್ದಿ ಮಾಡಿಕೊಂಡು ಅವ್ನು ಮೊಣಕಾಲಿಗೆ ಹಾಕಿ ಗುಮ್ ಮಾಡಬೇಕು, ತಗ್ಗು ಮಾಡೋದು. ಅದಕ್ಕೇನು ಮಾಡ್ಬೇಕಂತಂದ್ರೆ ಆಮೇಲೆ ಚಿಮಣಿ ಎಣ್ಣೆಗೆ ಹಾಕಿವನ್ನ ಕರಿಬೇಕು. ನಂತರ ತವಿ ಡಬ್ಬು ಹಾಕಬೇಕು. ಡಬ್ಬು ಹಾಕಿ ಅದ್ರ ಮೇಲೆ ಅವನು ಉಳಿಸಾಡಬೇಕು, ಅಂದ್ರೆ ಕರಿ ಬಣ್ಣ ಬರ್ತೈತಿ. ನಂತರ ಒಂದು ಗಣಪತಿ ಅಪ್ಪಾರಿಗೆ ಕೊಡೋದ, ಒಂದು ನಿನ್ನ ಬಾಯಾಗ ಕೊಡೋದ, ಮತ್ತೊಂದು ಇಲ್ಲಿ ಕುಂತಾರ ನೋಡು, ಈ ಕುಂತ ಮುದುಕನ ಬಾಯಾಗ ಒಂದು ಕೊಟ್ಬಿಟ್ರೆ ಹೋಗಲಿ ಹೊಯ್ ಅಂತೇಳಿ ಅಂದ ಕೂಡಲೇ ಹಾಗೆ ಇಷ್ಟ ಮಾಡಬಾರ್ದು. ಯಾಕಂದ್ರೆ ಕರಿಗಡಬು ಮಾಡೋ ಪದ್ಧತಿ ನಿನಗೆ ಗೊತ್ತಿಲ್ಲದಕ್ಕಾಗಿ ಹೀಗೆಲ್ಲ ಮಾತಾಡ್ತಿ. ಕರಿಗಡಬು ಹೆಂಗೆ ಮಾಡಬೇಕು ಅಂತ ನಾ ಹೇಳ್ತೇನೆ ಕೇಳು. ಪಾವಿಗೆ ಪಂಚೇರು ಬೆಲ್ಲ ಹಾಕಿರಬೇಕು, ಬಪ್ಪರೆ ಸುಳ್ಳ ಅಂತ. ಹಾಗಲ್ಲ, ಪಾವಿನೊಳಗೆ ಪಂಚೇರು ಬೆಲ್ಲ ಅಲ್ಲ ನೋಡು. ಪಾವು ಬೆಲ್ಲ, ಪಾವಿನ ಒಂದು ಹಿಟ್ಟದಲ್ಲ, ಒಂದು ಪಾವು ಹಿಟ್ಟು, ಅದರಾಗ ಪಂಚೇರು ಬೆಲ್ಲ ಕೂಡಿಸ್ಬೇಕು. ಸ್ವಲ್ಪ ಕಡಿಮೆ ಆದ್ರೆ ನಡೆಯೋದಿಲ್ಲ. ಏನು ಕಡಿಮೆ ಆದ್ರೆ ರುಚಿ ಕಡಿಮೆ ಆಗ್ತದೆ. ಹಾಕ್ಬಿಟ್ಟು ನಾನು ಅಪ್ಪನ ಏನು ಗಂಟಕತ್ತಿ ಅಂತ ಹೇಳ್ತಾಳೆ. ಅದರೊಳಗೆ ಕಸ್ಕಸಿ, ಬದಾಮ, ಮಣುಕ. ನಿಲ್ರಿ ಮಣುಕ್ ಅಂತಂದ್ರೆ ಏನು ತಪ್ಪು ತಿಳ್ಕೊಬೇಡ. ಮಣುಕ್ ಅಂತಂದ್ರೆ ಏನು ನೋಡು, ದೀಪದ್ರಾಕ್ಷಿಗೆ ಬಂದ ಮಣುಕ್ ಅಂತಾರೆ. ಅದೊಂದು ಸಿಹಿ ಪದಾರ್ಥ, ಅದನ್ನು ಹಾಕಬೇಕು. ಕಲ್ಸಕ್ಕರೆ ಹಾಕಬೇಕು. ಹಾಗಲ್ಲದೆ ಕಲ್ಸಕ್ಕರೆ ಹಳ್ಳ ತಿನ್ನುವಾಗ ತುತ್ತಿಗೊಮ್ಮೆ ಕಡಲ್ ಅನ್ನಬೇಕು. ನೋಡಪ್ಪ, ಹಲ್ಲು ಮುರ್ಕೊಂಡ್ರಿ ಇಲ್ಲ, ಹಾಗಲ್ಲ. ಕಸಗಸಿ ಹಾಕಿ ತುಪ್ಪದಲ್ಲಿ ಕರೆದಿರಬೇಕು. ಆ ತುಪ್ಪ ನೋಡಿ ನಿಮ್ಮ ಮೊಣಕೈ ಹಿಡಿದ ಸೋರ್ತಿರಬೇಕು. ಅದನ್ನು ನೋಡಿ ನಿಮ್ಮಂಥವ್ರು ಪಿಳಿ ಕಣ್ಣು ಬಿಡಬೇಕು. ಇಂಥ ರುಚಿಯಾದ ಕರಿಗಡಬು ಮಾಡಿ ಈ ದೇವರಿಗೆ, ಗಣಪತಿ ಮಹಾರಾಜಿಗೆ ಊಟ ಮಾಡಿಸ್ಲಿಕ್ಕೆ ಬೇಕು ನೋಡಪ್ಪ. ಅಂದ್ರೆ ಆಮೇಲೆ ಹಿಂಗೆ ಮಾಡಿದ್ರೆ ಗಣಪತಿ ಪ್ರಸನ್ನ ಆಗ್ತಾನೆ. ಹಿಂಗೆ ಕರಿಗಡಬಿನ ಊಟ ಮಾಡಿಸ್ಬೇಕು. ಆಮೇಲೆ ಮುಂದೆ ಏನು ಮಾಡಬೇಕು ಅನ್ನೋದನ್ನು ನಾನು ಮುಂದೆ ಹೇಳ್ತೇನೆ. ಆಮೇಲೆ ಕೇಳುವರಂತೆ. ಧನ್ಯವಾದಗಳು.